ಗಂಡ ಹೆಂಡತಿಯ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರುವಂತಹ ಘಟನೆಯೊಂದು ಸಂಭವಿಸಿದೆ. ಪರಿಣಾಮ ಪತಿಯೇ ಪತ್ನಿಯನ್ನ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆಗೈದಿದ್ದಾನೆ. ತೈಸಿನ್ ಶಿಗ್ಗಾವಿ 27 ವರ್ಷ ಕೊಲೆಯಾದಂತಹ ಪತ್ನಿ ಇರ್ಫಾನ್ ಕೊಲೆಗೈದಂತಹ ಪತಿ ಮಹಾರಯ. 4-5 ಕಡೆಗಳಲ್ಲಿ ಚಾಕುವಿನಿಂದ ಇರಿಯಲಾಗಿದ್ದು ತೀವ್ರ ರಕ್ತಸ್ರಾವದಿಂದ ತೈಸಿನ್ ಸಾವನ್ನಪ್ಪಿದ್ದಾರೆ ಮತ್ತು ಸಾಲ ಮರುಪಾವತಿ ಮಾಡೋ ವಿಚಾರದಲ್ಲಿ ಗಲಾಟೆ ಆಗಿತ್ತು ಇಬ್ಬರ ನಡುವೆ ಅಂತ. ಪಡೆದ ಸಾಲ ವಾಪಸ್ ಕೊಡಬೇಕು ಅನ್ನೋದು ಹೆಂಡತಿಯ ಪಟ್ಟು. ಆದರೆ ಇದನ್ನು ಹೇಳಿ ಹೇಳಿ ಕಿರಿಕಿರಿ ಮಾಡ್ತಾ ಇದ್ದಾಳೆ ಅಂತ ಇರ್ಫಾನ್ ಆಕೆಯನ್ನ ಕೊಂದು ಮುಗಿಸೋಣ ಅಂತ ನಿರ್ಧಾರ ಮಾಡಿ ಚಾಕುವಿನಿಂದ ಚುಚ್ಚಿದ್ದಾನೆ. ನಂತರ ತನ್ನ ಮಗುವಿನ ಸಮೇತವಾಗಿ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ. ಗೋಕುಲ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಪತ್ನಿಯಿಂದ ಕಿರಿಕಿರಿ ಆಗ್ತಾ ಇದೆ, ಸಾಲ ಮರುಪಾವತಿ ಮಾಡುವಂತ ಬೆನ್ನು ಬಿದ್ದಿದ್ದಾಳೆ ಅಂತ ಕುಪಿತಗೊಂಡಂತಹ ಪತಿ ಈ ರೀತಿ ಕೃತ್ಯವನ್ನ ಎಸಗಿದ್ದಾನೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ರಿಂದ. ಸುನಿಲ್, ಅಂದ್ರೆ ಆವೇಶಕ್ಕೆ ಒಳಗಾಗಿ ಇದಾಗಿರೋದಾ ಅಥವಾ ಉದ್ದೇಶಪೂರ್ವಕವಾಗಿ ಆಕೆಯನ್ನ ಕೊಂದಿರೋದಾ, ಏನಾಗಿದೆ? ದಿವಜ್ಯೋತಿ, ಈ ಪ್ರಕರಣದಲ್ಲಿ 2 ಹಂತದಲ್ಲಿ ಮಾಹಿತಿ ಹೊರಬೀಳ್ತಾ ಇರುವಂತದ್ದು. ಮೊದಲಿಗೆ ಇದು ಸಾಲದ ವಿಚಾರವಾಗಿ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಪ್ರಾಥಮಿಕ ತನಿಖೆಯಿಂದ ಹೊರ ಬಂದಿರುವಂತದ್ದು ತಸೇನಾ ಅಕ್ರಮ ಸಂಬಂಧವನ್ನ ಹೊಂದಿದ್ಲು. ಸೊ ಈ ಬಗ್ಗೆ ಪತಿ ಬಹಳಷ್ಟು ಬುದ್ಧಿವಾದ ಹೇಳಿದ್ದ. ಆ ಬುದ್ಧಿವಾದದ ಬಳಿಕ ಆಕಿ ಬುದ್ಧಿ ಕಲಿಲಿಲ್ಲ, ಇನ್ನಷ್ಟು ಜಾಸ್ತಿ ಮಾಡಿದ್ಲು. ಸೊ ಇದರಿಂದ ಬೇಸತ್ತಂತಹ ಪತಿ ಇರ್ಫಾನ್ ಈಗ ಕೊಲೆ ಮಾಡಿರುವುದಾಗಿ ಪೊಲೀಸರ ಮುಂದೆ ಒಪ್ಪಿಕೊಂಡಿರುವಂತದ್ದು. ಈ ಘಟನೆ ನಡೆದಿರುವಂತದ್ದು ಹುಬ್ಬಳ್ಳಿಯ ರಾಮಲಿಂಗೇಶ್ವರ ನಗರದಲ್ಲಿ. ಅವರು ಗಾಂಧಿವಾಡದ ಒಂದು ನಿವಾಸಿಗಳಾಗಿರ್ತಾರೆ ಇಬ್ರು ದಂಪತಿಗಳು. ಅಂದ್ರೆ ಕೇಶವಾಪುರ ಠಾಣೆ ಲಿಮಿಟ್ ವ್ಯಾಪ್ತಿಯಲ್ಲಿರೋದು. ಅಲ್ಲಿ ಹೋಗಿ 15 ದಿನ ಆಗಿರುತ್ತೆ. ಅಲ್ಲಿಂದ ಈ ಪ್ರಕರಣ ಆರಂಭವಾಗುತ್ತೆ. ಇಬ್ಬರ ಮಧ್ಯೆ ಜಗಳ ನಡೀತೆ, ಕಲಹ ನಡೀತೆ. ಒಂದ್ಸಲ ಸಾಲದ ವಿಚಾರವಾಗಿ, ಇನ್ನೊಂದ್ಸಲ ಸಂಬಂಧದ ವಿಚಾರವಾಗಿ. ಹೀಗೆ ಇವತ್ತು ಈ ಒಂದು ಜಗಳ ಕೊಲೆಯಲ್ಲಿ ಅಂತ್ಯ ಆಗಿರುವಂತದ್ದು. ಗಂಡ ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ ಕೊಲೆಯನ್ನ ಮಾಡಿ ಕೇಶವಾಪುರ ಠಾಣೆಗೆ ತನ್ನ ಮಗುವಿನ ಸಮೇತವಾಗಿ ರಕ್ತಸಿಕ್ತವಾಗಿ ಬಂದು ಶರಣಾಗಿರುವಂತದ್ದು. ಶರಣಾದ ಬಳಿಕ ಈಗೇನು ಈ ಸಾಲದ ವಿಚಾರವಾಗಿ ಅಂತ ಏನು ಊಹಾಪೋಹಗಳು ಹೊರದಾಡ್ತಿದ್ದು, ಅದಕ್ಕೆ ಸ್ಪಷ್ಟನೆಯನ್ನ ಈಗಾಗಲೇ ಆರೋಪಿ ಇರ್ಫಾನ್ ಕೊಟ್ಟಿರುವಂತದ್ದು. ವಿಪರ್ಯಾಸ ಅಂದ್ರೆ ದಿವಜ್ಯೋತಿ, ಇವತ್ತು 2 ಮಕ್ಕಳದ್ದು ಮೊದಲನೇ ಮಗಂದು ಬರ್ತ್ಡೇ ಇರುತ್ತೆ. ಎಲ್ಲರನ್ನು ಊಟಕ್ಕೆ ಕರೆದಿರ್ತಾರೆ ದಂಪತಿ. ಸೊ ಈ ವಿಚಾರವಾಗಿ ನಿನ್ನೆಯಿಂದಲೂ ಕೂಡ ಜಗಳ ಆಗ್ತಾ ಇರುತ್ತೆ. ಇರ್ಫಾನ್ ಆರೋಪ ಮಾಡ್ತಿರೋದೇನಂದ್ರೆ, ನನ್ನನ್ನ ಮುಗಿಸಲು ನನ್ನ ಪತ್ನಿ ಸ್ಕೆಚ್ ಹಾಕಿದ್ಲು. ಸೊ ಹಾಗಾಗಿ ಇವತ್ತು ನಾನು ನನ್ನ ಪ್ರಾಣ ರಕ್ಷಣೆಗಾಗಿ ಕೊಲೆ ಮಾಡಿದ್ದೀನಿ ಅಂತ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿರುವಂತದ್ದು. ಹೇಳಿಕೆ ಸತ್ಯಾಸತ್ಯತೆಗಳು ಎಷ್ಟು, ಇದರಲ್ಲಿ ಇರ್ಫಾನ್ ಏನಾದ್ರು ಕೈವಾಡ ಇದೆಯಾ ಅಥವಾ ಹೆಂಡತಿಯ ಒಂದು ಹಿನ್ನೆಲೆ ಏನಾದ್ರು ಚಾರಿತ್ರ್ಯ ಏನಾದ್ರು ಇದೆಯಾ ಅನ್ನೋದನ್ನ ಪೊಲೀಸರು ಈಗ ಚೆಕ್ ಮಾಡ್ತಾ ಇರುವಂತದ್ದು. ಇದರ ಹೊರತಾಗಿಯೂ ಕೂಡ ಮಕ್ಕಳನ್ನ ಅನಾಥ ಮಾಡಿ ಒಂದು ಕಡೆ ಹೆಂಡತಿ ಸತ್ತಿದ್ರೆ, ಒಂದು ಕಡೆ ಗಂಡ ಈಗ ಪೊಲೀಸರಿಗೆ ಶರಣಾಗಿರುವಂತದ್ದು ಒಂದು ರೀತಿಯಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ವಿಚಾರ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ.